ಆಸ್ಪತ್ರೆಯಲ್ಲಿರುವ ದರ್ಶನ್ಗೆ ಬೇಲ್ ಟೆನ್ಷನ್. ಕೆಲವೇ ಕ್ಷಣಗಳಲ್ಲಿ ಆದೇಶದಲ್ಲಿರುವ ಹೈಕೋರ್ಟ್. ಅತ್ತ ಪವಿತ್ರ ಗೌಡಗೂ ಸಿಗುತ್ತಾ ಬಿಗ್ ರಿಲೀಫ್. ತನ್ನ ತಾಯಿ ಹೆಂಡತಿ ಕಾಟಕ್ಕೆ ಅತುಲ್ ಆತ್ಮಹತ್ಯೆ. ದೇಶಾದ್ಯಂತ ಜಸ್ಟಿಸ್ ಫಾರ್ ಅತುಲ್ ಅಭಿಯಾನದ ಕಹಳೆ. ಉತ್ತರ ಪ್ರದೇಶ ಜೌನ್ಪುರದಲ್ಲಿ ಆರ್ ಕನ್ನಡ ಟೀಮ್. ಕೆಮಿಕಲ್ ಬ್ಲಾಸ್ಟ್ ಮಾಡಿದ್ದಕ್ಕೆ ಡ್ರೋನ್ ಪ್ರತಾಪ್ಗೆ ಸಂಕಷ್ಟ. ಸ್ಫೋಟಕ್ಕೆ ಬಳಸಿದ್ದ ವಸ್ತುಗಳು ಲ್ಯಾಬ್ಗೆ ರವಾನೆ. ಘಟನಾ ಸ್ಥಳದಲ್ಲಿ ಪೊಲೀಸ್ ತಳಮಹಜರು. ಬೆಳಗಾವಿಯಲ್ಲಿ ಹಾಲಿಲ್ಲದೆ 2 ದಿನದ ಶಿಶು ಸಾವು. ಹೆತ್ತಮ್ಮನೆ ಬೆಳಗಾವಿ ಜಿಲ್ಲಾಸ್ಪತ್ರೆಯಿಂದ ಎಸ್ಕೆ. ಶರಣಪ್ರಕಾಶ್ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್ ಪರಿಶೀಲನೆ. ಪುಷ್ಪ 2 ಖುಷಿಯಲ್ಲಿದ್ದ ಅಲ್ಲು ಅರ್ಜುನ್ ಶಾಕ್. ಕಾಲ್ ತುಳಿತ ಕೇಸ್ ಹಿನ್ನೆಲೆ ಚಿಕ್ಕಡಪಲ್ಲಿ ಪೊಲೀಸರಿಂದ ಅರೆಸ್ಟ್. ಸ್ಟೈಲಿಶ್ ಸ್ಟಾರ್ನ ನೋಡಲು ಮುಗಿಬಿದ್ದ ಫ್ಯಾನ್. ಟಾಲಿವುಡ್ ಸ್ಟಾರ್ ಅಲ್ಲು ಅರ್ಜುನ್ ಅರೆಸ್ಟ್ ಆಗಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಸಂಧ್ಯಾ ಥಿಯೇಟರ್ ಕಾಲ್ ತುಳಿತ ಕೇಸ್ನಲ್ಲಿ ಅವರನ್ನು ಬಂಧಿಸಲಾಗಿದೆ. ಹೈದರಾಬಾದ್ನ ಚಿಕ್ಕಡಪಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಸಂಧ್ಯಾ ಥಿಯೇಟರ್ ಬಳಿ ಕಾಲ್ ತುಳಿತಕ್ಕೆ ರೇವತಿ ಬಲಿಯಾಗಿದ್ದರು. ಈ ವಿಚಾರ ನಿಮಗೆ ಗೊತ್ತಿರುವಂಥ ವಿಚಾರ. ಡಿಸೆಂಬರ್ 4ರಂದು ಹೈದರಾಬಾದ್ನಲ್ಲಿ ಆಗಿದ್ದಂತಹ ಕಾಲ್ ತುಳಿತ. ಚಿಕ್ಕಡಪಲ್ಲಿ ಠಾಣೆಗೆ ದೂರು ನೀಡಿದ್ರು ಮೃತ ರೇವತಿ ಪತಿ. ಕೇಸ್ನಲ್ಲಿ ಅಲ್ಲು ಅರ್ಜುನ್ರನ್ನು ಕೂಡ ಆರೋಪಿ ಮಾಡಲಾಗಿತ್ತು. ಕೇಸ್ ರದ್ದು ಮಾಡಲು ಹೈಕೋರ್ಟ್ ಮೆಟ್ಟಿಲೇರಿದಂಥ ಅಲ್ಲು ಅರ್ಜುನ್ ಇಂದು ಹೈಕೋರ್ಟ್ನಲ್ಲಿ ಅರ್ಜುನ್ ಅರ್ಜಿ ವಿಚಾರಣೆ ಇತ್ತು. ಅರ್ಜಿ ವಿಚಾರಣೆಗೂ ಮುನ್ನವೇ ಅಲ್ಲು ಅರ್ಜುನ್ರನ್ನ ಬಂಧಿಸಲಾಗಿದೆ. ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ನಟ ಅಲ್ಲು ಅರ್ಜುನ್ರನ್ನ ಬಂಧಿಸಿ ಚಿಕ್ಕಡಪಲ್ಲಿ ಪೊಲೀಸರು ಅವರನ್ನ ಬಂಧಿಸಿ ಕರೆದುಕೊಂಡು ಹೋಗ್ತಿರುವಂಥ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಪುಷ್ಪ 2 ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ, ಸೀಕ್ವೆಲ್ ಸಿನಿಮಾ ಆಗಿತ್ತು. ಪುಷ್ಪ 1ರ ಸೀಕ್ವೆಲ್ ಸಿನಿಮಾ ಆಗಿತ್ತು. ಈ ಸಿನಿಮಾ ರಾಜ್ಯ ಅಲ್ಲ, ಕೇವಲ ಆಂಧ್ರ ಅಥವಾ ತೆಲಂಗಾಣ ಮಾತ್ರ ಅಲ್ಲ, ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಪುಷ್ಪ 2 ರಿಲೀಸ್ ಆದ ಬಳಿಕ ಸಂಧ್ಯಾ ಥಿಯೇಟರ್ ಬಳಿ ಸಂಭ್ರಮ ಜೋರಾಗಿತ್ತು. ಇದೇ ಸಂದರ್ಭದಲ್ಲಿ ನಟ ಅಲ್ಲು ಅರ್ಜುನ್ ಕೂಡ ಅಲ್ಲಿ ಬಂದಿದ್ರು. ಆಗ ರೇವತಿ ಎನ್ನುವಂಥ ಅಭಿಮಾನಿ, ಅಂದರೆ ಸಿನಿಮಾ ನೋಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಜನ ಸೇರಿದ್ರು. ಅಲ್ಲಿ ಕಾಲ್ ತುಳಿತಕ್ಕೊಳಗಾಗಿ ರೇವತಿ ಎಂಬ ಯುವತಿ